ಸೌಹಾರ್ದ ಸಂಚಾರ ಜಾಥಾ. ಅದರಲ್ಲಿ ಬಸ್ ಸ್ಟ್ಯಾಂಡಿಂದ ಹೊರತಕ್ಕಂಥ ಈ ಒಂದು ಜಾಥಾದಲ್ಲಿ ಕೆಲವು ಎಲ್ಲ ಧರ್ಮಗಳ ಅಂದರೆ ಭಾಗವಹಿಸುವ ಪ್ರಮುಖರು ಶಹೀದ್ ಅಶ್ರಫ್ ತಂಗಳು ಚೇರ್ಮನ್, ಮಜ್ಲಿಸ್ ಸಮೂಹ ಸಂಸ್ಥೆಗಳ ಸದಸ್ಯರು, ಕರ್ನಾಟಕ ರಾಜ್ಯ ಹಜ್ ಸಮಿತಿ, ಶ್ರೀ ರಾಜೇಶ್ ನಾಥಿಜಿ, ಶ್ರೀ ಮಂಜುನಾಥ ಸ್ವಾಮೀಜಿ, ಕ್ಷೇತ್ರ ಸಿದ್ಧಲಿಂಗಾಪುರ ಅರಿಶಿನ ಕಟ್ಟೆ, ಮುಖ್ಯ ಕಾರ್ಯದರ್ಶಿ ಅಖಿಲ ಭಾರತೀಯ ಸಂಸ್ಥಾ ಸಮಿತಿ ಶ್ರೀ ಕರ್ನಾಟಕ ಡಿಸ್ಟ್ರಿಕ್ಟ್ ಕರ್ನಾಟಕ, ಫಾದರ್ ಆದರ್ಶ್ ಜೋಸೆಫ್ ಧರ್ಮಗುರುಗಳು ಹಾಗೂ ನೆಟ್ಟಣ ನಿರ್ದೇಶಕರು ಜನಸಾಮಾನ್ಯರ ಆಯೋಗ ಬೆಳ್ತಂಗಿ ಧರ್ಮ ಪ್ರಾಂತ್ಯ ಹಾಗೂ ನಮ್ಮ ಇನ್ನಿತರ ಎಲ್ಲ ಧರ್ಮಗಳ ಮುಖಂಡರುಗಳು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಸರ್ಕಾರಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ಸೌಹಾರ್ದ ಜಾಥಾದಲ್ಲಿ ಭಾಗವಹಿಸಿ ಮೇಲೆ ಗಾಂಧಿನಗರದಲ್ಲಿ ಅಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯುತ್ತಿದೆ. ಅಲ್ಲಿ ಸ್ವಾಮೀಜಿಗಳು, ಫಾದರ್ಗಳು ಮತ್ತು ಎಲ್ಲ ನಮ್ಮ ಧರ್ಮಗುರುಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ಅಲ್ಲಿ ಈ ಒಂದು ಸೌಹಾರ್ದತೆ ಬಗ್ಗೆ ಮಾತಾಡಲಿದ್ದಾರೆ. ಆದ್ದರಿಂದ ನಮ್ಮ ಕಾಲ್ನಡಿಗೆಯಲ್ಲಿ ನಮ್ಮ ಬಸವನ ಕನ್ನಡದಿಂದ ಹೊರಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ಇದರಲ್ಲಿ ಜಾತಿ, ಧರ್ಮ, ಪಕ್ಷ ಭೇದ ಯಾವುದೂ ಇಲ್ಲ, ಸರ್ವರು ಕೂಡ ನಾವು ಒಂದಾಗಿ ಬಾಳಬೇಕು, ನಾವು ಸೌಹಾರ್ದತೆಯಿಂದ ಇರಬೇಕೆಂಬ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಇದನ್ನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಸುಳ್ಯ ತಾಲೂಕಿನ ಎಲ್ಲ ಜನರು, ಸರ್ವ ಧರ್ಮದವರು ಕೂಡ, ಎಲ್ಲ ಸಂಘ ಸಂಸ್ಥೆಗಳು, ಸರ್ಕಾರಿ ಅಧಿಕಾರಿಗಳು, ಎಲ್ಲ ಪಕ್ಷದ ರಾಜಕೀಯ ನಾಯಕರುಗಳು ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತ ನಾವೆಲ್ಲ ಕೇಳಿಕೊಳ್ಳುತ್ತಾ, ಪತ್ರಕರ್ತರು ಕೂಡ ತಾವು ಮಾಧ್ಯಮದವರು ಅದೇ ಕಾರ್ಯಕ್ರಮ ಇಲ್ಲಿ ಏನೇ ಇರಲಿ, ಮಾಧ್ಯಮದವರು ಕೈ ಜೋಡಿಸಿದರೆ ಮಾತ್ರ ಸಮಾಜದ ಮೂಲೆ ಮೂಲೆ ಕೂಡ ಅದು ತಲುಪಲಿಕ್ಕೆ ಸಾಧ್ಯ. ನಾವು ದೊಡ್ಡವಾದೊಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸುನ್ನಿಷ್ಟು ಯುವಜನ ಸಂಘ ಹಮ್ಮಿಕೊಂಡಿದೆ. ಈಗಾಗಲೇ ಅದರ ಎಲ್ಲ ರೂಪುರೇಷೆ ಜಿಲ್ಲೆಯಾದ್ಯಂತ ನಡೆದಿದೆ. ಅದೇ ರೀತಿ ನಮ್ಮ ಸುಳ್ಯದಲ್ಲಿ ಕೂಡ ಇದರ ಎಲ್ಲ ಕಾರ್ಯಕ್ರಮದ ಪೂರ್ವ ತಯಾರಿಗಳು ನಡೀತಾ ಇದೆ. ಬಹುಮುಖ್ಯವಾಗಿ ಇದರಲ್ಲಿ ನಮ್ಮ ಎಲ್ಲ ಧರ್ಮದ ಮುಖ್ಯ ಧರ್ಮಗುರುಗಳು, ವಿಶೇಷ ವ್ಯಕ್ತಿತ್ವಗಳು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಎಲ್ಲ ಜಾತಿ ಮತದವರನ್ನು ಕೂಡ ಒಟ್ಟುಗೂಡಿಸಿ ನಡೆಸಬೇಕೆಂಬ ಬಹುಮುಖ್ಯವಾದ ಒಂದು ಹಂಬಲ ರಾಜ್ಯ ಸಮಿತಿಯದ್ದಾಗಿರುತ್ತದೆ. ಅದೇ ರೀತಿ ಸುಳ್ಯದಲ್ಲಿ ಕೂಡ ಸಮಾಜದ ಮುಖ್ಯಸ್ಥರದಲ್ಲಿರುವ ನಾಯಕರಾದ ಮುಸ್ತಫಾರು, ಅದೇ ರೀತಿ ಗುರುಕ ಮಹಮ್ಮದ್ ಗುಂಜಿಯವರು, ಅದೇ ರೀತಿ ಇನ್ನಿತರ ನಮ್ಮ ಮುಸುಗುಂಜಿ ಅಡ್ವೊಕೇಟ್ರವರು, ಅದೇ ರೀತಿ ಸುನ್ನಮೂರಿ ಅಮೀದ್ರವರು, ಸಿದ್ದಿಕ್ರವರು, ಅದೇ ರೀತಿ ನಮ್ಮ ಧರ್ಮಗುರುಗಳಾದ ಜವಹರ್ ಉಸ್ತಾದರವರು, ಹಸೀನಾರವರು, ಅದೇ ರೀತಿ ಇನ್ನಿತರ ಉಪ ಸಮಿತಿಗಳನ್ನು ಕೂಡ ನಾವು ರಚಿಸಿಕೊಂಡಿದ್ದೇವೆ. ಇದರಲ್ಲಿ ಬಹುಮುಖ್ಯವಾಗಿ ಕೇಳಿಕೊಳ್ಳುವುದೇನು ಅಂತ ಹೇಳಿದರೆ, ನಾವು 4:30 ಗಂಟೆಗೆ ಜಾಥವನ್ನು, ಕಾಲ್ನಡಿಗೆ ಜಾಥವನ್ನು ಸುಳ್ಯ ಹಳೆ ಬಸ್ಸು ನಿಲ್ದಾಣದಿಂದ ಪ್ರಾರಂಭಿಸಿ ಗಾಂಧಿನಗರದಲ್ಲಿ 7-7:30 ಗಂಟೆ ಒಳಗೆ ಸಮಾಪ್ತಗೊಳಿಸಬೇಕು ಅಂತ ಹೇಳುವ ಒಂದು ರೂಪುರೇಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಖ್ಯ ಕಾರ್ಯಕ್ರಮದಲ್ಲಿ ಕಾಲ್ನಡಿಗೆಯಲ್ಲಿ ಎಲ್ಲ ಧರ್ಮಗುರುಗಳು, ಅದೇ ರೀತಿ ಎಲ್ಲ ಜಾತಿ ಮತದವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡಲಿಕ್ಕಿದ್ದೇವೆ. ನಾವು ಕಾರಣವಾಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಸೌಹಾರ್ದತೆಯಿಂದ ಬಾಳಿದಾಗ ಮನುಷ್ಯ ಜೀವನ ಬಹಳ ಉತ್ತಮ ರೀತಿಯಲ್ಲಿ ಸಾಗ್ತದೆ. ಅದೇ ರೀತಿಯಲ್ಲಿ ಈ 2 ಜಿಲ್ಲೆಗಳು ಎಷ್ಟು ಅಭಿವೃದ್ಧಿಯಾಗಿದೆ, ಎಷ್ಟು ವಿದ್ಯಾವಂತರಿದ್ದಾರೆ. ನಮ್ಮ 2 ಜಿಲ್ಲೆಗಳನ್ನು ಈ ರಾಜ್ಯದಲ್ಲಿ ಸುಶಿಕ್ಷಿತ ಜಿಲ್ಲೆ ಅಂತ ಹೇಳ್ತೇವೆ. ಆದರೆ ಇದರ ಘಟನೆಗಳು ನೋಡುವಾಗ ಇನ್ನೇನಾಗಿದೆ ಅಂದರೆ, ನಾವು ಬಹಳ ಹಿಂದೆ ಹೋಗಿದ್ದೇವೆ ಅಂದರೆ, ಸಣ್ಣ ಸಣ್ಣ ಪುಟ್ಟ ಘಟನೆಗಳನ್ನು ಕೂಡ ಅದೊಂದು ಮಾರಕವಾಗುವ ರೀತಿಯಲ್ಲಿ ಅದನ್ನು ಚಿತ್ರೀಕರಿಸುವಂಥದ್ದು, ಅದನ್ನು ಜನರಿಗೆ ತಲುಪಿಸುವಂಥ ಸಂದರ್ಭದಲ್ಲಿ ಸುಳ್ಳ್ಯದಿಂದ ಒಂದು ಸಂದೇಶ, ಒಳ್ಳೆಯ ಸಂದೇಶವನ್ನು ಈ ಸೌಹಾರ್ದ ಸಂಚಾರದ ಮೂಲಕ ಹೋಗಬೇಕು. ಈ ಸೌಹಾರ್ದ ಸಂಚಾರದ ಈ ಒಂದು ಎಲ್ಲರೂ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜಾತಿ, ಮತ, ಧರ್ಮ, ಪಕ್ಷ, ಪಂಥ ಯಾವುದು ಭೇದ ಇಲ್ಲದೆ ಎಲ್ಲರೂ ಭಾಗವಹಿಸಿದಾಗ ಸುಳ್ಯದಲ್ಲಿ ಎಲ್ಲ ವಲಯಗಳ ಅಭಿವೃದ್ಧಿಗೆ ಇದೊಂದು ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸಲು ಸಾಧ್ಯ ಆಗ್ತದೆ. ಈ ಸಂದೇಶ ಸುಳ್ಯ ತಾಲೂಕಿನ ಮೂಲೆ ಮೂಲೆಗಳಿಗೆ ತಲುಪುತ್ತದೆ, ಆ ಮೂಲಕ ಜಿಲ್ಲೆಗೆ ತಲುಪುತ್ತದೆ. ಆ ಮೂಲಕ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಭಾಳ ಫಾಸ್ಟ್ ಇದೆ. ಇಡೀ ವರ್ಲ್ಡ್ಗೆ ಸುಳ್ಯದಲ್ಲಿ ಇಂತಹ ಒಂದು ಎಲ್ಲರೂ ಸೇರಿದಂಥ ಒಂದು ಸಮಾರಂಭ ಆಗಿದೆ ಅಂತ ಹೇಳೋದನ್ನು. ಯಾಕೆಂದರೆ ಇಲ್ಲಿ ಎಲ್ಲರೂ ಪ್ರತಿಯೊಂದಕ್ಕೂ ಗೌರವಿಸುವವರು, ಪ್ರತಿಯೊಂದನ್ನು ಕೂಡ ಸಹಕರಿಸುವರು. ಇಂದಿನ
ಅನೇಕ ಸಮಾರಂಭಗಳನ್ನು ನೀವು ನೋಡಿದ್ದೀವಿ. ಸೌಹಾರ್ದತೆ ಸಮಾರಂಭ ಅಂತ ಹೇಳುವಾಗ ಎಲ್ಲರೂ ಸೇರಿಕೊಂಡು ಮಾಡ್ತಾರೆ. ಆ ರೀತಿಯಲ್ಲಿ ಇದಕ್ಕೂ ಕೂಡ ಎಲ್ಲರ ಬೆಂಬಲ ಅವಶ್ಯಕತೆ ಇದೆ. ಎಲ್ಲರೂ ಸೇರಿದರೆ ಸುಳ್ಯದಲ್ಲಿ ಒಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು, ಒಂದು ಒಳ್ಳೆಯ ಸಂದೇಶವನ್ನು ನಾಡಿಗೆ ನೀಡ್ಬೋದು ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳ್ತಾರೆ.